ನಮಸ್ತೆ ಫ್ರೆಂಡ್ಸ್. ನಾನಿವತ್ತು ಮುದ್ದೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನಮ್ಮ ಕಡೆ ಒಂದು ಮಾತಿದೆ ಫ್ರೆಂಡ್ಸ್, ಅಕ್ಕಿ ತಿಂದವನು ಹಕ್ಕಿ ಅಂತಾಗುವನು, ಜೋಳ ತಿಂದವನು ತೋಳದಂತಾಗುವನು, ರಾಗಿ ತಿಂದವನು ರಾಜನಂತಾಗುವನು. ಇದರಿಂದ ನಮಗೇನು ತಿಳಿಯುತ್ತಪ್ಪ ಅಂದರೆ, ರಾಗಿಯಲ್ಲಿ ಅತಿ ಹೆಚ್ಚಿನ ಪೌಷ್ಟಿಕಾಂಶ ಇದೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬ ತುಂಬ ಉತ್ತಮವಾದದ್ದು. ಈಗ ನಾವು ರಾಗಿ ಹಿಟ್ಟಿನಿಂದ ಗಂಟಿಲ್ಲದೆ ಯಾವ ರೀತಿ ಮುದ್ದೆ ಮಾಡೋದು ಅಂತ ತಿಳಿಯೋಣ ಬನ್ನಿ ಫ್ರೆಂಡ್ಸ್. ಮೊದಲಿಗೆ ಒಂದು ಬಾಣಲೆಯಲ್ಲಿ ನೀರಿಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ರಾಗಿ ಹಿಟ್ಟನ್ನು ತಗೊಂಡು ಕಲಕಬೇಕು ಫ್ರೆಂಡ್ಸ್. ಅದರಲ್ಲಿ ನೀರು ಬಿಸಿ ಇರಬಾರ್ದು. ಹಿಟ್ಟು ಹಾಕಿದ ನಂತರ ಕಲಕಬೇಕು ಫ್ರೆಂಡ್ಸ್. ನಾನು ತೋರಿಸ್ತಾ ಇದ್ದೀನಿ ನೋಡಿ. ಹಿಟ್ಟು ಚೆನ್ನಾಗಿ ನೀರು ಜೊತೆ ಮಿಕ್ಸ್ ಆಗಬೇಕು. ಈಗ ಕುದಿಯೋದಕ್ಕೆ ಇಡಬೇಕು ಫ್ರೆಂಡ್ಸ್. ಅದು ಚೆನ್ನಾಗಿ ಕುದಿಬೇಕು. ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮಧ್ಯ ಮಧ್ಯ ಕಲಕ್ತಾಯಿರಿ, ಇಲ್ಲಾಂದರೆ ಉಪ್ಪು ಬಂದುಬಿಡುತ್ತೆ. ಈ ಮೆಥಡನ್ನು ಯೂಸ್ ಮಾಡಿ ನೀವು ಮುದ್ದೆ ಮಾಡಿದ್ರೆ ಖಂಡಿತ ಗಂಟಾಗೋದಿಲ್ಲ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ ನೋಡಿ. ಆಮೇಲೆ ನಿಮಗೆ ಸರಿ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇವಾಗ ಕುದಿಯೋದಕ್ಕೆ ಶುರುವಾಗಿದೆ. ಈ ಸಮಯದಲ್ಲಿ ನಾವು ಹಿಟ್ಟನ್ನು ಹಾಕಬೇಕು. ನಾನಿಲ್ಲಿ 1 ಅಳತೆಯ ಹಿಟ್ಟಿಗೆ 2 ಲೋಟ ನೀರು ತಗೊಂಡಿದ್ದೀನಿ. ನಾನು ಮೊದಲೇ 4 ಲೋಟ ನೀರು ಹಾಕಿದ್ದೆ. ಸೊ ಹಾಗಾಗಿ ಇಲ್ಲಿ 2 ಲೋಟ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಿಟ್ಟನ್ನು ಹಾಕಿದ ನಂತರ 5ರಿಂದ 10 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಹಿಟ್ಟನ್ನು ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ನೋಡಿ, ಕುದಿ ಬರ್ತಾ ಇದೆ. ಆ ಬಬಲ್ಸ್ ಚೆನ್ನಾಗಿ ಬರಬೇಕು. ಚೆನ್ನಾಗಿ ಹಿಟ್ಟು ಕುದಿ ಆ ಘಮ ಬರಬೇಕು. ಆಗಲೇ ಮುದ್ದೆ ತುಂಬ ಚೆನ್ನಾಗಾಗೋದು. ಈಗ ಆಗಿದೆ. ಈಗ ನಿಧಾನವಾಗಿ ಕಲಕಬೇಕು. ಅದಕ್ಕೆ ಮುಂಚೆ ಫ್ಲೇಮನ್ನು ತುಂಬ ಫುಲ್ ಕಡಿಮೆ ಮಾಡ್ಕೋಬೇಕು, ಇಲ್ಲಾಂದರೆ ಹಿಟ್ಟು ಮೇಲಕ್ಕೆ ಆರುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಕಲಕಿ ಮೇಲೆ ಕೆಳಗೆ ಎಲ್ಲ ಮಾಡಿ ನಾನು ತೋರಿಸೋ ರೀತಿ ಮಾಡಬೇಕು ಫ್ರೆಂಡ್ಸ್. ಈ ರೀತಿ ಕಲಕೋದ್ರಿಂದ ಗಂಟುಗಳೆಲ್ಲ ಒಡೆಯುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಮೇಲೆ ಕೆಳಗೆ ಮಿಕ್ಸ್ ಮಾಡಬೇಕು. ನೋಡ್ತಾ ಇದ್ದೀರಲ್ಲ, ಈ ರೀತಿ. ಈಗ ಆಗಿದೆ ಫ್ರೆಂಡ್ಸ್ ಮುದ್ದೆ. ನೋಡಿ, ನೋಡ್ತಾ ಇದ್ದೀರಾ, ಯಾವ ಗಂಟು ಕಾಣಿಸ್ತಾ ಇಲ್ಲ. ಈಗ ಕೈನ ಒದ್ದೆ ಮಾಡಿಕೊಂಡು ಹಿಟ್ಟನ್ನು ಮುಟ್ಟು ನೋಡಬೇಕು ಫ್ರೆಂಡ್ಸ್. ಒದ್ದೆ ಕೈಯಲ್ಲಿ ಹಿಟ್ಟನ್ನು ಮುಟ್ಟು ನೋಡಬೇಕು ಫ್ರೆಂಡ್ಸ್. ಕೈಗೇನಾದ್ರು ಹಿಟ್ಟು ಅಂಟಿಲ್ಲ ಅಂದರೆ ಬೆಂದಿದೆ ಅಂತ. ಅಂಟಿದರೆ ಇನ್ನೊಂದು 5 ನಿಮಿಷ ಮತ್ತೆ ಬೇಯಿಸಬೇಕು. ಈಗ ಮುದ್ದೆ ರೆಡಿಯಾಗಿದೆ. ಈಗ ಮುದ್ದೆ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಅದಂತೂ ತುಂಬಾ ಈಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಗಂಟಿಲ್ಲದೆ ಸಾಫ್ಟಾಗಿ ಮುದ್ದೆ ಮಾಡೋದಂತ. ಖಂಡಿತ ಈ ಮೆಥಡನ್ನು ನೀವು ಯೂಸ್ ಮಾಡಿ ಮುದ್ದೆ ಮಾಡಿದ್ರೆ ಯಾವುದೇ ರೀತಿ ಗಂಟಾಗೋದಿಲ್ಲ ಫ್ರೆಂಡ್ಸ್. ನಾನು ತಿಳಿಸ್ಕೊಟ್ಟಂಥ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಹಾಗೆಯೇ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡೋದಂತೂ ಮರಿಲೇಬೇಡಿ ಫ್ರೆಂಡ್ಸ್.